ಕಡೆ ಬಿಜೆಪಿ ನಾಯಕರು ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ. ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ? ಅದರ ಉತ್ತರ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ. ನೋಡಿ, ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲೂ ಹೋಯ್ತು ಅಂತ. ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ 5,000 ಕೋಟಿ ಎಲ್ಲೂ ಹೋಯ್ತು. ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಏನು ಚೇಂಜಸ್ ಇಲ್ಲ. ಬಿಜೆಪಿ ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲೂ ಹೋಯ್ತು ಅಂತ. ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ 5,000 ಕೋಟಿ ಎಲ್ಲೂ ಹೋಯ್ತು. ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ. ಕಡೆ ಬಿಜೆಪಿ ನಾಯಕರು ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ. ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ? ಅದರ ಉತ್ತರ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ. ನೋಡಿ, ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲೂ ಹೋಯ್ತು ಅಂತ. ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ 5,000 ಕೋಟಿ ಎಲ್ಲೂ ಹೋಯ್ತು. ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಏನು ಚೇಂಜಸ್ ಇಲ್ಲ. ಬಿಜೆಪಿ ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲೂ ಹೋಯ್ತು ಅಂತ. ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ 5,000 ಕೋಟಿ ಎಲ್ಲೂ ಹೋಯ್ತು. ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ. ಕಡೆ ಬಿಜೆಪಿ ನಾಯಕರು ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ.
ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ ಅದರ ಉತ್ತರ? ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ ನೋಡಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಏನು ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ. ಕಡೆ ಬಿಜೆಪಿ ನಾಯಕರು, ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ. ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ ಅದರ ಉತ್ತರ? ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ ನೋಡಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಏನು ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ. ಕಡೆ ಬಿಜೆಪಿ ನಾಯಕರು, ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ. ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ ಅದರ ಉತ್ತರ? ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ ನೋಡಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ.
ಏನು ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್ ಸದನ. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ. ಈ ಕಡೆ ಬಿಜೆಪಿ ನಾಯಕರು, ವಿಪಕ್ಷದ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಕ್ಯಾಬಿನೆಟ್ನ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲೂ ಹೋಗಿಲ್ಲ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಅವ್ರ ಅಕೌಂಟ್ಗೆ ಬಂದೇ ಬರುತ್ತೆ, ಫಲಾನುಭವಿಗಳ ಖಾತೆಗೆ ಬಂದೇ ಬರುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಅವರನ್ನೇ ಕೇಳಬೇಕು. ವಿರೋಧ ಪಕ್ಷಗಳ ಆರೋಪಕ್ಕೆ ಸಚಿವ ಮುನಿಯಪ್ಪ ಅವರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಾಗಾದ್ರೆ ಅಕೌಂಟ್ ಇಂದ ಹೋಗಿದೆ ಹಣ, ಅಕೌಂಟ್ ಬಂದಿಲ್ಲ ಅಂತಂದ್ರೆ ಯಾರ ಅಕೌಂಟ್ಗೆ ಹೋಯ್ತು ದುಡ್ಡು ಅನ್ನೋದೇ ಈಗಿರುವಂತ ಪ್ರಶ್ನೆ. ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ನಮಗೂ ಗೊತ್ತಿದೆ ಬಂದೇ ಬರುತ್ತೆ ಅಂತೇಳಿ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಈಗ? ಅದರ ಉತ್ತರ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಯಾರು ಕೂಡ ಕೊಡ್ತಾ ಇಲ್ಲ. ನೋಡಿ, ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇವತ್ತು ಎಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ ಅಂತೇಳಿ. ಹೌದು, ಎಲ್ಲೂ ಹೋಗಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅದನ್ನಾದ್ರೂ ಹೇಳಿ. ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್ ಸದನ. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು. ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಏನು ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್ ಸದನ. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು. ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ.